ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ MCC ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ತನ್ನ ಶೆಡ್ಯೂಲನ್ನು ಬಿಟ್ಟಿದೆ. ಆಲ್ ಇಂಡಿಯಾ ಕೋಟಾ 15%ಗೆ ಸಂಬಂಧಪಟ್ಟಂತೆ ಮತ್ತು ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಆಲ್ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಜಿಪ್ಮರ್, ಪುದುಚೇರಿ ಆ್ಯಂಡ್ ಕಾರೈಕಲ್ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಟೈಮ್ ಟೇಬಲನ್ನು, ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು MCC ನೀಡಿದೆ. ಈ ಒಂದು ಪ್ರೋಸೆಸ್ ಶುರುವಾಗ್ತಕ್ಕಂಥದ್ದು 14th August to 15th August. ವೆರಿಫಿಕೇಷನ್ ಆಫ್ ಟೆಂಟೇಟಿವ್ ಸೀಟ್ ಮ್ಯಾಟ್ರಿಕ್ಸ್ ಬೈ ದ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ NMC. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ 14 ಮತ್ತು 15ನೇ ತಾರೀಕಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಡಲಾಗುತ್ತೆ. ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟು 14th August 20th August ನಡೆಯುತ್ತೆ. ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ 16th August 20th August ಕೂಡ ನಡೆಯುತ್ತೆ. ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟು 21 August 22 August. ರಿಸಲ್ಟು, ಫಸ್ಟ್ ರೌಂಡ್ ರಿಸಲ್ಟು 23rd August 2024. ಆ್ಯಂಡ್ ರಿಪೋರ್ಟಿಂಗ್ ಆ್ಯಂಡ್ ಜಾಯ್ನಿಂಗ್, ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸು ಕಾಲೇಜ್ಗೆ ರಿಪೋರ್ಟ್ ಆಗಲಿಕ್ಕೆ 24th August 29th August ಟೈಮ್ ಇದೆ. ವೆರಿಫಿಕೇಷನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡಾಟಾ ಬೈ ಇನ್ಸ್ಟಿಟ್ಯೂಟ್, ಶೇರಿಂಗ್ ಆಫ್ ಡಾಟಾ ಬೈ MCC 13th August to 31st August 2024. ಇದು ಫಸ್ಟ್ ರೌಂಡಿಗೆ ಸಂಬಂಧಪಟ್ಟಂಥ ಒಂದು ಟೈಮ್ ಟೇಬಲ್ ಆಗಿದೆ. ಇಲ್ಲಿ ಇನ್ನು ನೆಕ್ಸ್ಟು ಸೆಕೆಂಡ್ ರೌಂಡು 14th September 15th ಸೆಪ್ಟೆಂಬರ್ವರೆಗೂ ಪ್ರಾರಂಭ ಆಗುತ್ತೆ. ಇದು 21st September 22nd Septemberವರೆಗೆ ಸೆಕೆಂಡ್ ರೌಂಡು ಮುಗಿಯುತ್ತೆ. ಈ ಸೆಕೆಂಡ್ ರೌಂಡಲ್ಲಿ ತಾವು ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಫ್ರಮ್ 5th September to 10th September ಇದೆ. ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗು 6th September 10th Septemberವರೆಗೂ ಕೂಡ ಇದೆ. ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟು 11th September 12th Septemberವರೆಗೂ ಇದೆ. ರಿಸಲ್ಟು 13th September, ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಅಲಾಟ್ ಆಗಿರ್ತಕ್ಕಂಥವ್ರು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 14th September to 20th September ಇದೆ. ಇದು ರೌಂಡ್ 2ಗೆ ಸಂಬಂಧಪಟ್ಟಂತೆ. ಇನ್ನು ರೌಂಡ್ 3 ಫಾರ್ ಆಲ್ ಇಂಡಿಯಾ ಕೋಟಾ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, MBBS, BDS ಆ್ಯಂಡ್ BSc ನರ್ಸಿಂಗ್, ಈ 3 ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕೌನ್ಸಿಲಿಂಗ್ ವೇಳಾಪಟ್ಟಿಯಾಗಿದೆ. ಇದು 25ನೇ ಸೆಪ್ಟೆಂಬರ್ ಪ್ರಾರಂಭವಾಗಿ ಅಕ್ಟೋಬರ್ 13ನೇ ತಾರೀಕಿನವರೆಗೂ ಕೂಡ ರೌಂಡ್ 3 ನಡೆಯುತ್ತೆ. ನಂತರ ಆನ್ಲೈನ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಆಲ್ ಇಂಡಿಯಾ ಕೋಟಾ, ಸ್ಟ್ರೇ ವೇಕೆನ್ಸಿ ರೌಂಡು ಅಕ್ಟೋಬರ್ 16ರಿಂದ 30 ಅಕ್ಟೋಬರ್ವರೆಗೆ ಮುಗಿಯುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಡೇಟಲ್ಲಿ ಯಾವೇನೇನು ನಡೆಯುತ್ತೆ ಅಂತಕ್ಕಂಥದ್ದನ್ನು ಈ ಒಂದು PDF ನೀಡಲಾಗಿದೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಭಾಗವಹಿಸ್ತವರಿದ್ದೀರೋ, ಅಂದರೆ 15% ಓವರಾಲ್ ಇಂಡಿಯಾ ಇರ್ತಕ್ಕಂಥ ಸರ್ಕಾರಿ ಕಾಲೇಜುಗಳು 15% ಕೋಟಾ, ಮತ್ತು ಎಲ್ಲ ಏಮ್ಸ್ಗಳು ಮತ್ತು ಜಿಪ್ಮರ್ ಮತ್ತು ಕೆಲವೊಂದು ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಕಾಲೇಜುಗಳಲ್ಲಿ ಸೀಟ್ ಪಡಿಬೇಕು ಅಂತ ಇಚ್ಛೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸ್ಬೋದಾಗಿದೆ. ಅಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಟೈಮ್ ಟೇಬಲ್ ಇದಾಗಿದೆ. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.